ಹಲೋ, ವೆಲ್ಕಮ್ ಟು ಗೆಟ್ ರೆಡಿ ವಿತ್ ಮೀ. ಸೊ ಈಗ ಬೇಗ ಬೇಗ ಫಟಾಫಟ್ ಅಂತ ರೆಡಿ ಆಗೋಣ. ಸ್ನಾನ ಮಾಡ್ಬೇಕಾದ್ರೆ ಕಣ್ಣಿಗೆ ಸೀಗೆ ಪುಡಿ ಬಿತ್ತು ಇದೆ, ಫುಲ್ ಕಣ್ಣು ರೆಡ್ ಆಗಿ ಹೋಗಿದೆ. ಏನ್ ಮಾಡೋದು ಕಡಿಮೆ ಆಗ್ತಿಲ್ಲ. ನಾನು ಇಲ್ಲಿ ಮಾಯಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ನಾನೇ ಜಾಸ್ತಿ ಯೂಸ್ ಮಾಡಲ್ಲ, ಮಾಯಶ್ಚರೈಸರ್ ಅಂಡ್ ಸನ್ಸ್ಕ್ರೀನ್ ಅಷ್ಟೇ. ಎಲ್ಲ ಹುಡುಗಿರು ಇದೆ ಹೇಳೋದು ನಾನೇನು ಜಾಸ್ತಿ ಯೂಸ್ ಮಾಡಲ್ಲ ಅಂತ. ಆದ್ರೂ ರೆಡಿ ಆಗೋಕೆ 1 ಗಂಟೆ ಬೇಕು. ಅದಾದ್ಮೇಲೆ ಸನ್ಸ್ಕ್ರೀನ್, ಲಿಪ್ ಬಾಮ್ ಮರ್ತೋಗ್ಬಿಟ್ಟೆ. ಸೊ ಸನ್ಸ್ಕ್ರೀನ್, ಮಾಯಶ್ಚರೈಸರ್ ಯಾವುದು ಅಂತ ನಿಮ್ಗೆ ಗೊತ್ತು. ಸೊ ಸನ್ಸ್ಕ್ರೀನ್ ಬಂದು ಆಕ್ನಿ UV ಯೂಸ್ ಮಾಡ್ತಿದ್ದೀನಿ. ನಾನೇನು ಯಾವಾಗಲೂ ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ, ಯಾವಾಗಲಾದ್ರೆ ಅಪರೂಪಕ್ಕೆ ಒಂದೊಂದ್ಸಲ ದೇವರು ಒಳ್ಳೆ ಬುದ್ಧಿ ಕೊಟ್ಟಾಗ ಯೂಸ್ ಮಾಡ್ತೀನಿ ಅಷ್ಟೇ. ಅಲ್ಲಿ ಮಿರರ್ ಇಟ್ಟಿದ್ದೀನಿ, ಅದನ್ನ ನೋಡ್ಕೊಂಡು ಜಾಸ್ತಿ ಆಗೋಯ್ತಂತ ನೋಡ್ತೀನಿ. ಸೊ ನಮ್ದು ಹಳ್ಳಿ ಆಗಿರೋದ್ರಿಂದ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಏನು ಮಾಡೋಕ್ಕಾಗಲ್ಲ, ಹಳ್ಳಿ ಇರೋರು ಗೊತ್ತಿರುತ್ತೆ ಡಿಸ್ಟರ್ಬೆನ್ಸ್ ಅಂದ್ರೆ ಹೆಂಗಿರುತ್ತೆ ಅಂತ. ಲಿಪ್ಸ್ಟಿಕ್ ಹಾಕ್ತಿದ್ದೀನಿ. ನಾನೇನ್ ಮಾಡ್ತೀನಿ ಗೊತ್ತಾ, ಲಿಪ್ಸ್ಟಿಕ್ ನ ಲಿಪ್ ಲೈನರ್ ಯೂಸ್ ಮಾಡ್ತೀನಿ, ಲಿಪ್ ಲೈನರ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಲಾಸ್ಟಲ್ಲಿ ಒಂದ್ ಬಟ್ಟೆ ಇಟ್ಕೊಂಡ್ರೆ ಮುಗೀತು. ಬಂದೆ, 5 ನಿಮಿಷ ಆಯ್ತು. ಸೊ ಅಮ್ಮ ಕರೀತಾ ಇದ್ದಾರೆ. ಕೂದಲು ಇನ್ನೂ ಸ್ವಲ್ಪ ತೇವ ಇದೆ, ಸೊ ಕೂಂಬೆಲ್ಲ ಯೂಸ್ ಮಾಡಲ್ಲ. ಲಾಸ್ಟ್ ಒಂದು ಸ್ವಲ್ಪ ಫೌಂಡೇಶನ್. ಸೊ ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡೋಷ್ಟು ಟೈಮ್ ಇಲ್ಲ, ಆಲ್ರೆಡಿ ನಮ್ಮ ಅಮ್ಮ ಕರೀತಾ ಇದ್ದಾರೆ. ಸೊ ಇಷ್ಟೇ, ಗೆಟ್ ರೆಡಿ ವಿತ್ ಮೀ ಫಾರ್ ಶಾಪಿಂಗ್. ಸೊ ಇಷ್ಟೇ ನನ್ನ ಫೈನಲ್ ಲುಕ್. ಸೊ ಮತ್ತೆ ಸಿಗುವ, ಅಲ್ಲಿವರೆಗೂ ಮಿಸ್ ಮೀಟ್ ನೆಕ್ಸ್ಟ್ ವಿಡಿಯೋ. ಬಾಯ್.